ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಹೊಸದಾದ ವಿಡಿಯೋದಲ್ಲಿ ನಾವು ಯೂಸ್ ಟು ಅನ್ನು ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ. ಯೂಸ್ ಟು ಅಂದರೆ ಏನು ಅಂತಂದರೆ, ನಾವು ಹಿಂದೆ ಚಿಕ್ಕವರಿದ್ದಾಗ ನಾನು ಕೆರೆಯಲ್ಲಿ ಈಜುತ್ತಿದ್ದೆ, ಸೈಕಲನ್ನು ತುಳಿಯುತ್ತಿದ್ದೆ, ಮರವನ್ನು ಹತ್ತುತ್ತಿದ್ದೆ, ನನ್ನ ತಂದೆ ತಾಯಿಗಳು ಜೊತೆ ಊರಿಗೆ ಹೋಗ್ತಾ ಇದ್ದೆ. ಹವ್ಯಾಸವಾಗಿತ್ತು, ಯಾವುದೋ ಒಂದು ಹವ್ಯಾಸ ಇತ್ತು, ನಿಮಗೆ ಚಿಕ್ಕವರಿದ್ದಾಗಿತ್ತು, ಮೊದಲು ಮಾಡ್ತಿದ್ರಿ, ಮೊದಲು ಇಂದಿನ ದಿನಗಳಲ್ಲಿ ಮಾಡ್ತಾ ಇದ್ರಿ, ಈಗ ಮಾಡ್ತಾ ಇಲ್ಲ. ಅಂಥವುಗಳನ್ನು ನಾನು ಮಾಡುತ್ತಾ ಇದ್ದೆ. ಸೈಕಲ್ ಮೇಲೆ ಶಾಲೆಗೆ ಹೋಗ್ತಾ ಇದ್ದೆ. ಈ ರೀತಿ ಕೆಲವೊಂದು ಹವ್ಯಾಸಗಳಿರ್ತವೆ, ಕೆಲವೊಂದು ಕೆಲಸ ಹಿಂದೆ ಮಾಡ್ತಾ ಇರ್ತೀವಿ, ಅವುಗಳನ್ನು ಈಗ ಯಾವ ರೀತಿ ಹೇಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಯೂಸ್ ಟು ಅಂದರೆ ಏನು ಅನ್ನೋದನ್ನು ನೋಡೋಣ. ಯೂಸ್ ಟು ಅಂತಂದ್ರೆ ಏನು? ಯೂಸ್ ಟು ಅಂತಂದರೆ ಹಿಂದೆ ಮಾಡುತ್ತಿದ್ದ ಕೆಲಸಗಳು. ಯಾವಾಗ ಹಿಂದೆ ಅಂದರೆ ಪಾಸ್ಟ್ ಟೆನ್ಸಲ್ಲಿ, ಅಂದರೆ ಭೂತಕಾಲದಲ್ಲಿ ನೀವು ಮುಗಿಸಿರ್ತೀರ. ಆ ಭೂತಕಾಲದಲ್ಲಿ ನೀವು ಚಿಕ್ಕವರಿದ್ದಾಗ, ಭೂತಕಾಲದಲ್ಲಿ ಉದಾಹರಣೆಗೆ ನೀವು ಚಿಕ್ಕವರಿದ್ದಾಗ, ನೀವು ಯಾವಾಗ ಚಿಕ್ಕವರಿದ್ರಿ, ಈಗ ಅದೇ ಸೆಂಟೆನ್ಸ್ಗಳನ್ನು, ಆ ರೀತಿ ಹವ್ಯಾಸಗಳನ್ನು ಈಗ ಹೇಳ್ಬೇಕಾಗ್ಯದ. ಹೆಂಗೆ ಹೇಳ್ತೀವಿ ಅಂತಂದರೆ ಈ ಯೂಸ್ ಟು ಅನ್ನು ಬಳಸ್ಕೊಂಡು ಹೇಳ್ತೀವಿ. ಆ ಯೂಸ್ ಟು ಅನ್ನು ನೋಡೋಣ. ಮೊದಲನೇದಾಗಿ ಐ, ವಿ, ಯು, ದೇ, ಈ, ಶಿ, ಇಟ್. ಇದರ ಅರ್ಥ ಗೊತ್ತಿದೆ. ಐ ಅಂದರೆ ಏನ್ರಿ? ಐ ಅಂದರೆ ನಾನು, ವಿ ಅಂತಂದರೆ ನಾವು, ಓಕೆ ನಾವು, ಯು ಅಂದರೆ ನೀನು ಅಥವಾ ನೀವು ಅಂತ, ದೇ ಅಂದರೆ ಅವರು, ದೇ ಅಂದರೆ ಏನ್ರಿ? ಅವರು, ಹಿ ಅಂದರೆ ಅವನು, ಶಿ ಅಂದರೆ ಅವಳು, ಇಟ್ ಅಂದರೆ ಇದು. ಇವು ಸಬ್ಜೆಕ್ಟ್ಗಳಂತ ನಾವು ಕರಿತೀವಿ. ಈ ಸಬ್ಜೆಕ್ಟ್ಗಳನ್ನ ತಗೊಂಡು ಯೂಸ್ ಟು ಬಳಸಬೇಕು. ಯೂಸ್ ಟು ಅನ್ನೋದೊಂದು ಸಹಾಯಕ ಕ್ರಿಯಾಪದ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಎಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಎಲ್ಪಿಂಗ್ ವರ್ಬ್ ಭಾಳ ಸಿಂಪಲ್. ಎಲ್ಪಿಂಗ್ ವರ್ಬ್ ಅಂದ್ರೆ ಏನು? ಸಹಾಯಕ ಕ್ರಿಯಾಪದ. ಇದೇನು ಮಾಡ್ತದೆ ಅಂತಂದರೆ, ಯಾವುದೋ ಒಂದು ಸೆಂಟೆನ್ಸನ್ನು ಮಾಡಬೇಕಾಗಿತ್ತಂದರೆ ಇದು ನಮಗೆ ಸಹಾಯ ಮಾಡ್ತದೆ. ಅದಕ್ಕೆ ನಾವು ಸಹಾಯಕ ಕ್ರಿಯಾಪದ ಅಂತ ಕರಿತೀವಿ. ಇಷ್ಟು ಗೊತ್ತಿದ್ದರೆ ಸಾಕು, ನಾವು ಸರಳವಾಗಿ ಸೆಂಟೆನ್ಸನ್ನು ಮಾಡ್ಬೋದು. ಅದಕ್ಕಿಂತ ಮುಂಚೆ ಸ್ಟ್ರಕ್ಚರನ್ನು ನೋಡ್ಕೊಳ್ಳೋಣ. ಸ್ಟ್ರಕ್ಚರ್ ಅಂದರೆ ಏನು? ಒಂದು ಸೆಂಟೆನ್ಸನ್ನು ಏನಿರುತ್ತೆ, ಮೊದಲನೇದಾಗಿ ಸಬ್ಜೆಕ್ಟ್ ಇರುತ್ತೆ, ನಂತರ ಇದು ಯೂಸ್ ಟು ತಗೋತೀವಿ, ನಂತರ V1 ತಗೋತೀವಿ, ನೆಕ್ಸ್ಟ್ ಆಬ್ಜೆಕ್ಟನ್ನು ತಗೋತೀವಿ. ಇದು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಸ್ಟ್ರಕ್ಚರ್, ಒಂದು ಸೆಂಟೆನ್ಸನ್ನು ಹೆಂಗೆ ಮಾಡ್ತೀವಿ ಅಂತ ನಮ್ಮ ಅನೇಕ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಅವುಗಳಲ್ಲಿ ನೀವು ಕೂಡ ನೀವು ಏನು ಮಾಡ್ಬೋದು, ನೋಡ್ಬೋದು. ಮೊದಲನೇದಾಗಿ ನಾವು ಇವತ್ತು ಮೊದಲನೇದಾಗಿ ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ ಯಾವ ರೀತಿ ಮಾಡೋದಂತ. ಮೊದಲನೇದಾಗಿ ಇಲ್ಲಿ ನೋಡಿ, ಐ ಯೂಸ್ ಟು ಅಂತ ಬಳಸಿ ಇಲ್ಲಿ ಸೆಂಟೆನ್ಸನ್ನು ಮಾಡೀನಿ. ಐ ಯೂಸ್ ಟು ಪ್ಲೇ ಇನ್ ದಿ ಗಾರ್ಡನ್. ನಾವು ಚಿಕ್ಕವರಿದ್ದಾಗ ನಾವೇನು ಮಾಡ್ತೀವಿ, ತೋಟದಲ್ಲಿ ಆಡುತ್ತಿದ್ದೆ. ಇವಾಗಿಲ್ಲ, ಮೊದಲೇನು ಮಾಡ್ತಿದ್ದೀವಿ, ನೀವು ಚಿಕ್ಕವರಿದ್ದಾಗ ನಾನು ಗಾರ್ಡನ್ನಲ್ಲಿ ಆಡುತ್ತಿದ್ದೆ. ಗಾರ್ಡನ್ನಲ್ಲಿ ಏನು ಮಾಡ್ತಿದ್ವಿ? ಆಡ್ತಿದ್ವಿ. ಐ ಯೂಸ್ ಟು ಪ್ಲೇ ಇನ್ ದಿ ಗಾರ್ಡನ್. ನಾನು ಗಾರ್ಡನ್ನಲ್ಲಿ ಆಟವಾಡುತ್ತಿದ್ದೆ ಅಂತೇಳಿ ಹೇಳ್ದಂಗೆ ಐ ಯೂಸ್ ಟು ಅಂತೇಳಿ. ಆ ಯೂಸ್ ಟು ಅಂತಂದರೆ ನಾನು ಆಟವಾಡುತ್ತಿದ್ದೆ, ಇವಾಗಲ್ಲ, ಮೊದಲು. ಓಕೆ, ನೆಕ್ಸ್ಟ್, ಶಿ ಯೂಸ್ ಟು ಸಿಂಗ್ ಬ್ಯೂಟಿಫುಲ್ಲಿ. ಆಕೆ ಸುಂದರವಾಗಿ ಹಾಡನ್ನು ಆಡುತ್ತಿದ್ದಳು. ಶಿ ಅಂದರೆ ಅವಳು ಬರ್ತದೆ, ಆಕೆನೂ ಕೂಡ ಹೇಳ್ಬೋದು ಕನ್ನಡದಲ್ಲಿ. ಅವಳು ಸುಂದರವಾಗಿ ಆಡುತ್ತಿದ್ದಳು. ಇವಾಗಲ್ಲ, ಮೊದಲು. ಇವಾಗಂತೂ ಆಡೋದಿಲ್ಲ ಕಿ ಅಂತೇಳಿ ಅರ್ಥ. ಶಿ ಯೂಸ್ ಟು ಸಿಂಗ್ ಬ್ಯೂಟಿಫುಲ್ಲಿ. ನೆಕ್ಸ್ಟ್, ದೇ ಯೂಸ್ ಟು ಗೋ ಫಾರ್ ಅ ವಾಕ್ ಎವ್ರಿ ಮಾರ್ನಿಂಗ್. ಅವರು ಮೊದಲೇನು ಮಾಡ್ತಿದ್ರಂತ, ಪ್ರತಿದಿನ ಬೆಳಿಗ್ಗೆ ನಡೆಯಲು ಹೋಗ್ತಿದ್ರು, ವಾಕಿಂಗ್ ಹೋಗ್ತಿದ್ರು ಅಂತೇಳಿ ಅರ್ಥ. ಹೋಗುತ್ತಿದ್ದರು, ಅವ್ರು ಹೋಗ್ತಿದ್ರು. ಯೂಸ್ ಟು ಬಳಸಿದ್ದೀವಿ, ಯೂಸ್ ಟು ಅಂತೇಳಿ ಬಳಸ್ತಿದ್ದೀವಿ. V1 ಇದೆ. ಗೋ ಅಂದ್ರೇನು? V1. ಓಕೆ, ದೇ ಯೂಸ್ ಟು ಗೋ ಫಾರ್ ಅ ವಾಕ್ ಎವ್ರಿ ಮಾರ್ನಿಂಗ್. ನೆಕ್ಸ್ಟ್, ಈ ಯೂಸ್ ಟು ಸ್ವಿಮ್ ಇನ್ ದಿ ರಿವರ್. ಅವನು ನದಿಯಲ್ಲಿ ಈಜುತ್ತಿದ್ದ. ಎದರಾಗ ಈಜ್ತಿದ್ನಂತ್ರಿ? ನದಿಯಾಗಿ ಈಜಿಸ್ತಿದ್ದ. ಈ ಯೂಸ್ ಟು ಸ್ವಿಮ್ ಅಂದ್ರೇನು? V1. ಈ ಯೂಸ್ ಟು ಸ್ವಿಮ್ ಇನ್ ದಿ ರಿವರ್. ಅವನು ನದಿಯಲ್ಲಿ ಈಜುತ್ತಿದ್ದ ಅಂತೇಳಿ ಅರ್ಥವಾಗುತ್ತೆ. ಯೂಸ್ ಟು ಸ್ವಿಮ್ ಅಂದರೆ ನದಿಯಲ್ಲಿ ಅವನು ಈಜುತ್ತಿದ್ದ ಅಂತ. ಏನು ಬಳಸ್ತಾ ಇದ್ದೀವಿ ಇಲ್ಲಿ? ಯೂಸ್ ಟು ಅಂತೇಳಿ ಬಳಸ್ತಾ ಇದ್ದೀವಿ. ಯೂಸ್ ಟು ಅಂದ್ರೆ ಏನು? ಹಿಂದೆ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು. ಈ ಹಿಂದೆ ನಾವು ಮಾಡ್ತಿದ್ವಲ್ಲ ಅಂಥ ಕೆಲಸಗಳನ್ನು, ಈ ಹಿಂದೆ ಮಾಡುತ್ತಿದ್ದಂತಹ ಕೆಲಸಗಳನ್ನು ಯೂಸ್ ಟು ಅನ್ನು ಬಳಸ್ಕೊಂಡು ಹೇಳ್ತಾ ಇದ್ದೀವಿ. ಅದಕ್ಕೆ ಏನಂತ ಹೇಳಿದೀವಿ ಈಗ ಜಸ್ಟ್ ತಾನೇ, ಈ ಯೂಸ್ ಟು ಸ್ವಿಮ್ ಇನ್ ದಿ ರಿವರ್, ನದಿಯಲ್ಲಿ ಅವನು ಈಜಾಡುತ್ತಿದ್ದ ಅಂತೇಳಿ ಅರ್ಥ. ನೆಕ್ಸ್ಟ್, ಐ ಯೂಸ್ ಟು ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಎವ್ರಿ ಸಮ್ಮರ್. ನಾನು ಪ್ರತಿ ಬೇಸಿಗೆಯಲ್ಲಿ ಅಜ್ಜಿಯ ಮನೆಗೆ ಭೇಟಿ ನೀಡುತ್ತಿದ್ದೆ ಅಥವಾ ಭೇಟಿ ಮಾಡುತ್ತಿದ್ದೆ. ಇವಾಗ ಹೋಗಂಗಿಲ್ಲ, ಇವಾಗ ಆಫೀಸಲ್ಲಿ ಇದ್ದೀರಿ, ನಿಮ್ಮದೇ ಆಗಿರ್ತಕ್ಕಂಥ ಕೆಲಸ ಇದೆ, ರಜೆನೂ ಇಲ್ಲ, ಹಾಗಾಗಿ ಈಗ ಹೋಗ್ತಾ ಇಲ್ಲ. ಮೊದಲೇನು ಮಾಡ್ತಿದ್ರಿ? ಐ ಯೂಸ್ ಟು ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್
ಎವ್ರಿ ಸಮ್ಮರ್, ಪ್ರತಿ ಬೇಸಿಗೆಯಲ್ಲಿ ನಾನು ಅಜ್ಜಿಯನ್ನು ಭೇಟಿ ಮಾಡುತ್ತಿದ್ದೆ ಅಂತೇಳಿ ಅರ್ಥ. ಓಕೆ, ಮಾಡುತ್ತಿದ್ದೆ ಅಂತೇಳಿ ಅರ್ಥವಾಗುತ್ತೆ. ನೆಕ್ಸ್ಟ್ ಒಂದು ಸೆಂಟೆನ್ಸ್ಗಳಿದಾವೆ ಭಾಳ ಇಂಪಾರ್ಟೆಂಟು ನೋಡಿ. ಯೂಸ್ ಟು ಹೆಂಗೆ ಬಳಸಿದ್ದಾರೆ ಅಂತ ನೋಡಿ. ಐ ಯೂಸ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್. ಅವಳು, ಶಿ ಅಂದ್ರೇನು, ಅವಳು ಏನು ಮಾಡ್ತಿದ್ಲಂತ ಚಿಕ್ಕವಳಿದ್ದಾಗ ಇರ್ಬೋದು, ಜಸ್ಟ್ ನಾನು ಇಮ್ಯಾಜಿನರಿ ಹೇಳಕತ್ತೀನಿ. ಶಿ ಯೂಸ್ ಟು ರೀಡ್ ಅ ಲಾಟ್ ಆಫ್ ಬುಕ್ಸ್. ಅವಳು ತುಂಬ ಪುಸ್ತಕವನ್ನು ಓದುತ್ತಿದ್ದಳು ಹಿಂದೆ ಅಂತ ಅರ್ಥ. ಓಕೆ, ದೇ ಯೂಸ್ ಟು ಟ್ರಾವೆಲ್ ಬೈ ಬಸ್. ಅವ್ರು ಯಾವಾಗ ನೋಡು ಟ್ರೈನಿಗೆ ಹೋಗ್ತಿರ್ಲಿಲ್ಲ, ಅವ್ರು ಎದುರಾಗ ಹೋಗ್ತಿದ್ರು, ಬಸ್ಗೆ ಹೋಗ್ತಿದ್ರು. ದೇ ಯೂಸ್ ಟು ಟ್ರಾವೆಲ್ ಬೈ ಬಸ್. ಅವರು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು, ಬಸ್ನಾಗೆ ಓದ್ತಿದ್ರು ಅಂತ ಹೇಳಿದಂಗೆ ದೇ ಯೂಸ್ ಟು ಅಂತ ಬಳಸ್ತಾ ಇದ್ದೀವಿ, ಯೂಸ್ ಟು ಅಂತ. ನೆಕ್ಸ್ಟು, ವಿ ಯೂಸ್ ಟು ಲಿವ್ ಇನ್ ಅ ಸ್ಮಾಲ್ ವಿಲೇಜ್. ನಾವು ಇವಾಗ ಸಿಟಿಯಾಗಿದ್ದೀವಿ, ಮೊದಲು ನಾವು ಎಲ್ಲಿದ್ದೀವಿ, ಹಳ್ಳಿಯಾಗಿದ್ದೀವಿ. ಯೂಸ್ ಟು ಲಿವ್ ಇನ್ ಅ ಸ್ಮಾಲ್ ವಿಲೇಜ್. ನಾವು ಒಂದು ಚಿಕ್ಕದಾಗಿರ್ತಕ್ಕಂಥ ಹಳ್ಳಿಯಲ್ಲಿ ವಾಸವಿದ್ದೆವು ಅಂತೇಳಿ ಅರ್ಥ. ಅದಕ್ಕಾಗಿ ಯೂಸ್ ಟು ಈ ರೀತಿ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಹಿಂದೆ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಹೇಳಲಿಕ್ಕೆ ಯೂಸ್ ಟು ಅನ್ನು ಬಳಸಿ ಹೇಳ್ತೀವಿ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇದೆ, ಈ ಯೂಸ್ ಟು ಈಟ್ ಅ ಲಾಟ್ ಆಫ್ ಜಂಕ್ ಫುಡ್. ಇವಾಗ ಅವನು ಬುಟ್ಟನ, ಶುಗರ್ ಬಂದದ ಅಂತ ಹೇಳ್ಯಾರ, ಆರಾಮಿಲ್ಲ ಅಂತ ಹೇಳ್ಯಾರ ಡಾಕ್ಟರ್, ಅದಕ್ಕೆ ಅವನೇನು ಮಾಡ್ಯಾನ, ಈಗ ಬುಟ್ಟನ. ಮೊದಲು ಏನು ಮಾಡ್ತಿದ್ದ, ಈ ಯೂಸ್ ಟು ಈಟ್ ಅ ಲಾಟ್ ಆಫ್ ಜಂಕ್ ಫುಡ್. ಅವನೇನು ಮಾಡ್ತಾ ಇದ್ದ, ಊಟ ವಿಪರೀತವಾಗಿರ್ತಕ್ಕಂಥ ಜಂಕ್ ಫುಡ್ ಅಂತಂದ್ರೇನು, ಈ ಎಣ್ಣೆಗೆ ಜಾಸ್ತಿ ಫ್ರೈ ಮಾಡಿರ್ತಾರಲ್ಲ ಆ ಥರದ್ದು ಕೆಮಿಕಲ್ ಹಾಕಿರ್ತಕ್ಕಂಥ ಫುಡ್ಡನ್ನು ತಿಂತಾ ಇದ್ದ ಅಂತೇಳಿ ಅರ್ಥ. ನೆಕ್ಸ್ಟ್, ಐ ಯೂಸ್ ಟು ಪ್ಲೇ ದಿ ಪಿಯಾನೋ. ನಾನು ಪಿಯಾನೋವನ್ನು ನುಡಿಸುತ್ತಿದ್ದೆ. ಮೊದಲು ಏನು ಮಾಡ್ತಿದ್ದೆ, ಪಿಯಾನೋ ನುಡಿಸ್ತಾ ಇದ್ದೆ, ಈಗ ನುಡ್ಸಕ್ಕೆ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಮೊದಲು ಮಾಡ್ತಿರ್ತಕ್ಕಂಥ ಕೆಲಸ ಚಿಕ್ಕವನಿದ್ದಾಗ ಮಾಡ್ತಾ ಇದ್ದ. ಶಿ ಯೂಸ್ ಟು ವೇರ್ ಅ ಟ್ರೆಡಿಷನಲ್ ಕ್ಲಾತ್ಸ್. ಅಂದರೆ ಅವಳು ಈ ಹಿಂದೆ ಏನು ಮಾಡ್ತಿದ್ಲ, ಅವಳು ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸುತ್ತಿದ್ದಳು, ಈಗೆಲ್ಲ ಮಾಡರ್ನ್ ಆಗ್ಯಾಳ. ಓಕೆ, ಮೊದಲೆಲ್ಲ ಏನು ಮಾಡ್ತಿದ್ಲ, ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ ಅಂತ, ಸಾಂಪ್ರದಾಯಿಕ ಬಟ್ಟೆಯನ್ನೇ ಧರಿಸುತ್ತಿದ್ಲು ಅಂತೇಳಿ ಅರ್ಥ. ಅವಳ ಅಭ್ಯಾಸ ಅದಿತ್ತು ಮೊದಲು, ಇವಾಗ ಚೇಂಜ್ ಆಗ್ಯದ. ದೇ ಯೂಸ್ ಟು ಪ್ಲೇ ಕ್ರಿಕೆಟ್ ಆನ್ ವೀಕೆಂಡ್ಸ್. ಅವರೆಲ್ಲರದೇ ಅಂದ್ರೇನು, ಅವರು ವಾರಾಂತದಲ್ಲಿ ಕ್ರಿಕೆಟ್ ಆಡುತ್ತಿದ್ದರು, ಈಗ ಆಡಂಗಿಲ್ಲ, ಈಗ ಟೇಬಲ್ ಟೆನ್ನಿಸ್ ಬೇರೆ ಬೇರೆ ಆಟ ಆಡ್ತಿರ್ತಾರೆ. ದೇ ಯೂಸ್ ಟು ಪ್ಲೇ ಕ್ರಿಕೆಟ್ ಆನ್ ವೀಕೆಂಡ್ಸ್ ಅಂದರೆ ವಾರಾಂತ್ಯದಲ್ಲಿ ಅಂತೇಳಿ ಅರ್ಥ. ಶನಿವಾರನೋ ಐತವಾರನೋ ಅಥವಾ ಭಾನುವಾರನೋ ಅಂತೇಳಿ ಹೇಳ್ತೀವಲ್ಲ, ಅಂಥ ಸಂದರ್ಭದಲ್ಲಿ ಈ ರೀತಿ ಸೆಂಟೆನ್ಸ್. ನೆಕ್ಸ್ಟ್, ವಿ ಯೂಸ್ ಟು ವಿಸಿಟ್ ದ ಬೀಚ್ ಆಫ್ಟೆನ್. ನಾವು ಆಗಾಗ ಬೀಚಿಗೆ ನಾವು ಭೇಟಿ ಕೊಡುತ್ತಿದ್ದೆವು ಅಂತೇಳಿ ಅರ್ಥ. ಬೀಚ್ ಅಂತಂದರೆ ನದಿಯ ಪಕ್ಕದಲ್ಲಿ ಅಥವಾ ಸಮುದ್ರದ ದಡವನ್ನು ನಾವು ನೋಡಲಿಕ್ಕೆ ಬೀಚ್ ಅಂದ್ರೇನು, ಸಮುದ್ರದ ದಡ ಅಂತೇಳಿ ಅರ್ಥ. ನೆಕ್ಸ್ಟ್, ಈ ಯೂಸ್ ಟು ವರ್ಕ್ ಇನ್ ಅ ಫ್ಯಾಕ್ಟರಿ. ಅವನು ಮೊದಲೇನು ಮಾಡ್ತಿದ್ದ, ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ, ಇವಾಗ ಸ್ವಂತದಾಗಿರ್ತಕ್ಕಂಥ ತನ್ನದೇ ಆದ ಕಂಪನಿ ಕಟ್ಟ್ಯಾನ. ಮೊದಲೇನು ಮಾಡ್ತಾ, ಯೂಸ್ ಟು ವರ್ಕ್ ಇನ್ ಅ ಫ್ಯಾಕ್ಟರಿ ಅಂದ್ರೆ ಏನ್ರಿ, ಕಂಪನಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಅಂತ ಅರ್ಥ. ಯೂಸ್ ಟು ವಾಚ್ ಕಾರ್ಟೂನ್ಸ್ ಎವ್ರಿ ಡೇ. ಅವನು ಚಿಕ್ಕವನಿದ್ದಾಗ ಏನು ಮಾಡ್ತಿದ್ದ, ಪ್ರತಿದಿನ ಕಾರ್ಟೂನನ್ನೇ ನೋಡ್ತಾ ಇದ್ದ, ಬೇರೆದೇನು ಟಿ ವಿ ನೋಡ್ಬೇಕಂದ್ರೆ ಬರೀ ಕಾರ್ಟೂನ್ನೇ ನೋಡ್ತಾ ಇದ್ದ ಅಂತೇಳಿ ಅರ್ಥ. ಈ ವಾಚ್ ಅಂದ್ರೇನು, ನೋಡೋದು, ಕಾರ್ಟೂನನ್ನೇ ನೋಡ್ತಾ ಇದ್ದ ಅಂತೇಳಿ ಅರ್ಥ. ಮೊದಲು ಯೂಸ್ ಟು ಕುಕ್ ಅ ಡೆಲಿಷಿಯಸ್ ಫುಡ್. ಶಿ ಯೂಸ್ ಟು ಕುಕ್ ಅ ಡೆಲಿಷಿಯಸ್ ಫುಡ್ ಅಂದರೆ ಅವಳು ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯ ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ಮಾಡುತ್ತಿದ್ದರು. ಅವಳು ಆಗಬೇಕು, ಅವಳು ಆಗಿದೆ. ಹಾಗಾಗಿ ಅವಳು ಅಚ್ಚುಕಟ್ಟಾಗಿ ರುಚಿಯಾದ ಆಹಾರವನ್ನು ಮಾಡುತ್ತಿದ್ದರು ಅಲ್ಲ, ಮಾಡುತ್ತಿದ್ದಳು ಅಷ್ಟೇ, ಮಾಡುತ್ತಿದ್ದಳು. ಆಕೆ ಇದ್ದಾಳಲ್ಲ, ಒಂದು ಸಿಂಗ್ಯುಲರ್ ಇದೆ, ಆಕೆ ಒಳ್ಳೆ ರೀತಿಯ ಆಹಾರವನ್ನು ಮಾಡುತ್ತಿದ್ಳು. ನೆಕ್ಸ್ಟ್, ದೇ ಯೂಸ್ ಟು ಪ್ಲೇ ಟುಗೆದರ್ ಆಫ್ಟರ್ ದ ಸ್ಕೂಲ್. ಅವರು ಶಾಲೆ ಬಿಟ್ಟ ನಂತರ ಒಟ್ಟಾಗಿ ಆಡುತ್ತಿದ್ದರು. ಏನು ಮಾಡ್ತಿದ್ರು, ಒಟ್ಟಾಗಿ ಆಡುತ್ತಿದ್ದರು. ಇವಾಗಲ್ಲ, ಮೊದಲು ಚಿಕ್ಕವರಿದ್ದಾಗ ದೇ ಯೂಸ್ ಟು ಪ್ಲೇ ಟುಗೆದರ್ ಆಫ್ಟರ್ ದ ಸ್ಕೂಲ್ ಅಂತ ಅರ್ಥ. ವಿ ಯೂಸ್ ಟು ಸ್ಟಡಿ ಇನ್ ದಿ ಸೇಮ್ ಸ್ಕೂಲ್. ನಾವು ಒಂದೇ ಶಾಲೆಗೆ ಓದ್ತಿದ್ವಿ, ನಾವು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೆವು ಅಂತೇಳಿ ಅರ್ಥ. ಒಂದೇ ಶಾಲೆಯಲ್ಲಿ ಓದ್ತಿದ್ವಿ ಅಂತೇಳಿ ಅರ್ಥ. ಈ ಯೂಸ್ ಟು ಡ್ರೈವ್ ವೆರಿ ಫಾಸ್ಟ್. ಅವನು ವೇಗವಾಗಿ ಓಡಿಸುತ್ತಿದ್ದ ಕಾರ್ ಆಗಲಿ, ಯಾವುದೇ ಒಂದು ಏನೋ ಒಂದು ಓಡಿಸೋದೇನು ಮಾಡ್ತಿದ್ದಾನು, ಫಾಸ್ಟಾಗಿ ಓಡಿಸ್ತಿದ್ದ. ಇವಾಗ ಎಕ್ಸ್ಟೆಂಟ್ ಆಗಿ ಒಂದ್ಸತಿ ಪೆಟ್ಟು ತಿಂದಾನೆ, ಹಾಗಾಗಿ ಈಗ ನಿಧಾನ ಹೋಗ್ತಾ ಇದ್ದಾನೆ ಅಂತ. ಓಕೆ, ಈ ಯೂಸ್ ಟು ಡ್ರೈವ್ ವೆರಿ ಫಾಸ್ಟ್. ಅವನಿಗೆ ಮೊದಲು ಮಾಡ್ತಿದ್ದ ಕೆಲಸ. ಐ ಯೂಸ್ ಟು ಸ್ಲೀಪ್
ಅರ್ಲಿ ಎಟ್ ನೈಟ್, ನಾನು ರಾತ್ರಿ ಬೇಗನೆ ನಿದ್ದೆ ಮಾಡುತ್ತಿದ್ದೆ. ಐ ಯೂಸ್ ಟು ಸ್ಲೀಪ್ ಅರ್ಲಿ ಎಟ್ ದ ನೈಟ್, ನಾನು ರಾತ್ರಿ ಬೇಗನೆ ಮಲ್ಕೊಂಡ್ಬಿಟ್ಟು ಬೇಗನೆ ಹೇಳ್ತಾ ಇದ್ದೆ. ಈಗ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಗೆ ಮಲಗ್ತಾ ಇದ್ದೀನಿ ಅಂತ ಹೇಳ್ದಂಗೆ ಇಂಡೈರೆಕ್ಟಾಗಿ. ಐ ಯೂಸ್ ಟು ರೈಟ್ ಲವ್ ಲೆಟರ್ಸ್ ಟು ಹರ್. ಐ ಯೂಸ್ ಟು ರೈಟ್ ಲವ್ ಲೆಟರ್ಸ್ ಟು ಹರ್ ಅಂದರೆ ನಾನು ಆಕೆಗೆ ಪ್ರೇಮ ಪತ್ರವನ್ನು ಬರೆಯುತ್ತಿದ್ದೆ. ಇವಾಗಲ್ಲ, ಆಲ್ರೆಡಿ ಮದುವೆ ಆಗಿದೆ. ಈಗ ಮೊದಲು ಏನು ಮಾಡ್ತಾ ಇದ್ದ, ಪ್ರೇಮ ಪತ್ರಗಳನ್ನು ಬರೆಯುತ್ತಿದ್ದ ಅಂತೇಳಿ ಅರ್ಥ. ಐ ಯೂಸ್ ಟು ರೈಟ್ ಅಂದರೆ ನಾನೇ ಪ್ರೇಮ ಪತ್ರಗಳನ್ನು ಬರೆಯುತ್ತಿದ್ದೆ ಅಂತೇಳಿ ಅರ್ಥ. ದೇ ಯೂಸ್ ಟು ಈಟ್ ಡಿನ್ನರ್ ಟುಗೆದರ್, ಅವ್ರು ರಾತ್ರಿ ಊಟ ಎಲ್ಲರೂ ಜೊತೆಯಾಗಿ ಮಾಡ್ತಿದ್ರು. ಏನು ಮಾಡ್ತಿದ್ರಂತ, ಮೊದಲು ಎಲ್ಲರೂ ಜೊತೆಯಾಗಿ ಊಟ ಮಾಡ್ತಿದ್ರಂತ ಎಲ್ಲರೂ. ಓಕೆ, ದೇ ಈಟ್ ಟುಗೆದರ್, ದೇ ಯೂಸ್ ಟು ಈಟ್ ಡಿನ್ನರ್ ಟುಗೆದರ್, ಅವರು ಒಟ್ಟಾಗಿ ಊಟ ಮಾಡ್ತಿದ್ರು. ನೆಕ್ಸ್ಟ್, ವಿ ಯೂಸ್ ಟು ಪ್ಲೇ ಚೆಸ್ ಆನ್ ಸಂಡೇಸ್, ನಾವು ಭಾನುವಾರದಂದು ನಾವು ಎವ್ರಿ ಸಂಡೇ ಏನು ಮಾಡ್ತಿದ್ವಿ, ಚೆಸ್ಸನ್ನು ಆಡುತ್ತಿದ್ದೆವು. ಎಲ್ಲರ ಕಲ್ತು ನಾವೇನು ಮಾಡ್ತಿದ್ವಿ, ಆಡುತ್ತಿದ್ದೆವು. ಇವಾಗಲ್ಲ, ಅವಾಗೆ ಆಡುತ್ತಿದ್ದೆವು ಅಂತೇಳಿ ಅರ್ಥ. ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಯೂಸ್ ಟು ಅನ್ನು ಬಳಸಿ ನಾವು ಹೇಳ್ತಾ ಹೋಗ್ತೀವಿ, ಯೂಸ್ ಟು ಅಂತೇಳಿ. ಇನ್ನು ಒಂದು ಲಾಸ್ಟಿಗೆ 4 ಸೆಂಟೆನ್ಸ್ ಇದ್ದೇವೆ, ಅವು ಒಂದಿಷ್ಟು ನೋಡಿಬಿಡೋಣ. ಈ ಯೂಸ್ ಟು ವಾಚ್ ದ ನ್ಯೂಸ್ ಎವ್ರಿ ಈವ್ನಿಂಗ್, ಅವನು ಪ್ರತಿದಿನ ಸಂಜೆ ನ್ಯೂಸ್ ನೋಡ್ತಿದ್ದ. ಅವನು ಪ್ರತಿದಿನ ಸಂಜೆ ಸುದ್ದಿಯನ್ನು ನೋಡುತ್ತಿದ್ದ ಅಂತ ಅರ್ಥ. ಐ ಯೂಸ್ ಟು ಡ್ರಾ ಅ ಪಿಕ್ಚರ್ ವೆನ್ ಐ ವಾಸ್ ಅ ಕಿಡ್, ನಾನು ಚಿಕ್ಕವನಾಗಿದ್ದಾಗ ಚಿತ್ರಗಳನ್ನು ಎಳೆಯುತ್ತಿದ್ದೆ ಅಥವಾ ಚಿತ್ರಗಳನ್ನು ಬಿಡಿಸುತ್ತಿದ್ದೆ ಅಂತ ಅರ್ಥ. ಚಿಕ್ಕವನಿದ್ದಾಗ, ಈಗ ಡ್ರಾಯಿಂಗ್ ಮಾಡಲ್ಲ, ಮೊದಲು ಮಾಡ್ತಾ ಇದ್ದ ಅವನು ಅಂತೇಳಿ ಅರ್ಥ. ಐ ಯೂಸ್ ಟು ಡ್ರಾ, ಒಳ್ಳೆ ರೀತಿಯಾಗಿರ್ತಕ್ಕಂಥ ಪಿಕ್ಚರ್ಗಳನ್ನು ಇಳಿಸ್ತಾ ಇದ್ದ. ನೆಕ್ಸ್ಟ್, ಶಿ ಯೂಸ್ ಟು ವಿಸಿಟ್ ದಿ ಟೆಂಪಲ್ ರೆಗ್ಯುಲರ್ಲಿ, ಅವಳು ಏನು ಮಾಡ್ತಿದ್ಲಂತ, ಅವಳು ಪ್ರತಿದಿನ ಅವಳು ಮುಂಚೆ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಳು ಅಥವಾ ಹೋಗುತ್ತಿದ್ದಳು ಅಂತ ಅರ್ಥ. ಹೋಗುತ್ತಿದ್ಲು, ಇವಾಗ ಹೋಗಂಗಿಲ್ಲ. ಅವಾಗ ಏನು ಮಾಡ್ತಿದ್ಲು, ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ಲು. ಶಿ ವಿಸಿಟ್ಸ್, ಯೂಸ್ ಟು ಸಿ ಶಿ ಯೂಸ್ ಟು ವಿಸಿಟ್ ದ ಟೆಂಪಲ್ ಅಂತೇಳಿ ಅರ್ಥ. ನೆಕ್ಸ್ಟು, ವಿ ಯೂಸ್ ಟು ಮೀಟ್ ಅವರ್ ಫ್ರೆಂಡ್ಸ್ ಎವ್ರಿ ವೀಕೆಂಡ್, ನಾವು ಪ್ರತಿ ವಾರಾಂತದಲ್ಲಿ ಸ್ನೇಹಿತರು ಭೇಟಿ ಮಾಡುತ್ತಿದ್ದೆವು. ಇವಾಗ ಮಾಡಂಗಿಲ್ಲ. ಮೊದಲು ಏನು ಮಾಡ್ತಿದ್ವಿ, ಪ್ರತಿ ಸಂಡೇ ಎಲ್ಲರ ಜೊತೆಯಾಗಿ ಕ್ರಿಕೆಟ್ ಆಡ್ತಿದ್ವಿ, ಹಂಗಾಗಿ ಎಲ್ಲರೂ ಸಿಗ್ತಾ ಇದ್ರು. ವಿ ಯೂಸ್ ಟು ಮೀಟ್ ಅವರ್ ಫ್ರೆಂಡ್ಸ್ ಎವ್ರಿ ವೀಕೆಂಡ್. ನೆಕ್ಸ್ಟ್, ಈ ಯೂಸ್ ಟು ವೆರಿ ಆಕ್ಟಿವ್ ಇನ್ ಸ್ಪೋರ್ಟ್ಸ್, ಅವನು ಕ್ರೀಡೆಯಲ್ಲಿ ತುಂಬ ಚುರುಕಾಗಿದ್ದ, ಇವಾಗಿಲ್ಲ, ಮೊದಲಿದ್ದ ಅಂತ. ಈ ರೀತಿ ಯೂಸ್ ಟು ಅಂತ ಒಂದು ಸಹಾಯಕ ಕ್ರಿಯಾಪದವನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು, ಈ ರೀತಿಯಾಗಿರ್ತಕ್ಕಂಥ ಆ ಸೆಂಟೆನ್ಸ್ಗಳನ್ನು ಸರಳವಾಗಿ ಹೇಳಿಬಿಡ್ಬೋದು. ಅದಕ್ಕೆ ನಾವು ಈ ಯೂಸ್ ಟು ಅನ್ನು ನುಡಿಗಟ್ಟು ಅಂತ ತಿಳ್ಕೊಳ್ರಿ, ಒಂದು ಪದ ಅಂತಾದರೂ ತಿಳ್ಕೊಳ್ರಿ. ಜಸ್ಟ್ ಯೂಸ್ ಟು ಅನ್ನು ಬಳಸೋದನ್ನು ಕಲೀರಿ ಸಾಕಷ್ಟೇ. ಐ ಯೂಸ್ ಟು ಗೋ, ನಾನು ಹೋಗ್ತಾ ಇದ್ದೆ. ವಿ ಯೂಸ್ ಟು ಗೋ, ನಾನು ಹೋಗ್ತಾ ಇದ್ದೆ. ದೇ ಯೂಸ್ ಟು ಗೋ, ಅವನು ಹೋಗ್ತಾ ಇದ್ದ. ಶಿ ಯೂಸ್ ಟು ಗೋ, ಅವಳು ಹೋಗ್ತಾ ಇದ್ಲು. ಈ ರೀತಿ ಯೂಸ್ ಟು ಬಳಸ್ಕೊಂಡು ನೀವು ಸೆಂಟೆನ್ಸನ್ನು ಇಲ್ಲಿ ಮೀಟು, ಓಕೆ, ನಿಮ್ಗೇನು ಬೇಕು ವರ್ಬ್ V1 ಅನ್ನೋ ವರ್ಬನ್ನು ಹಾಕ್ತಾ ಹೋದ್ರೆ ಸಾಕು. ರೈಟು, ನೀವು ಈ ರೀತಿ ಯಾವುದೇ ವರ್ಬನ್ನು ಮೊದಲೇ V1 ಅನ್ನು ಹಾಕ್ತಾ ಹೋದರೆ ಸಾಕು. ಯೂಸ್ ಟು ಅಂತ ಬಳಸ್ತಾ ಹೋದರೆ ಸಾಕು. ಅನೇಕ ಸೆಂಟೆನ್ಸ್ಗಳನ್ನು ಮಾಡ್ಬೋದು, ಇಂಗ್ಲೀಷನ್ನು ಸರಳವಾಗಿ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.